ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೋಕೀಸ್ ಕನ್ನಡ ವ್ಲಾಗ್ಸ್. ನಾವಿವತ್ತು ನಿಮ್ಮನ್ನ ಲಾಸ್ ವೇಗಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವೀಗ ಡಿಸೈಡ್ ಮಾಡಿರೋದು ರೋಡ್ ಟ್ರಿಪ್ ಅಂತ. ಸೊ ರೋಡಲ್ಲಿ ನಾವು ಹೋಗ್ಬೇಕಂತ ಹೇಳಿದ್ರೆ 4 ಸ್ಟೇಟ್ಗಳನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಚಿಕಾಗೋ ಇರೋದು ಇಲಿನಾಯ್ ಅಲ್ಲಿ. ಇಲಿನಾಯ್ ಇಂದ ನಾವು ಡೈರೆಕ್ಟ್ ಅಯೋವಾ ಕನೆಕ್ಟ್ ಆಗ್ತೀವಿ. ಅಯೋವಾಯಿಂದ ನೆಬ್ರಾಸ್ಕಾ ಸ್ಟೇಟ್ ನ ಕನೆಕ್ಟ್ ಆಗ್ತೀವಿ. ಅಲ್ಲಿಂದ ಕೊಲರಾಡೋ ಸಿಟಿ, ಮತ್ತೆ ಕೊಲರಾಡೋ ಇಂದ ಊಟಾ ಇಂದ ನೆವಾಡಾ. ಸೊ ಈ ರೀತಿ 5 ಸ್ಟೇಟ್ಗಳನ್ನ ಕಂಪ್ಲೀಟ್ ಕನೆಕ್ಟ್ ಆಗಿ ನಾವು ಲಾಸ್ ವೇಗಸ್ ಟ್ರಿಪ್ ನ ಸೇರ್ಕೊಳ್ತೀವಿ. ಸೊ ಬನ್ನಿ, ಈ ಜರ್ನಿಯಲ್ಲಿ ನಾವು ಬ್ಯೂಟಿಫುಲ್ ವ್ಯೂಸ್ ಮತ್ತೆ ಬೆಟ್ಟಗಳನ್ನ ನೋಡ್ಬೋದು, ಒಳ್ಳೆ ಒಳ್ಳೆ ಸಿನಿಕ್ ವ್ಯೂಸ್ ನ ನೋಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಒಂದು ಡೆಸ್ಟಿನೇಷನ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಬ್ಲ್ಯಾಕ್ ಡ್ರ್ಯಾಗನ್ ಕೆನಿಯನ್ ಅಂತ. ಅದಿರೋದು ಊಟದಲ್ಲಿ. ಸೊ ಅದನ್ನು ಕೂಡ ನಾವು ಆನ್ ದ ವೇ ವೆಗಾಸ್ಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋಣ, ಬನ್ನಿ. చూస్తావే కన్నుల ఎదుటే నేనుంటే కాదని కన్నావే చూపే మంగళకి ఎప్పుడు. ನೀವೀಗ ನೋಡ್ತಾ ಇರೋದು ಫ್ರೋಸನ್ ಆಗಿರೋಂಥ ಲೇಕು. ಇದು ಕೊಲರಾಡೋದಲ್ಲಿರೋದು. ಆ ಬೆಟ್ಟಗಳು ಪೂರ್ತಿ ಮಂಜಿಂದ ಕವರ್ ಆಗಿದೆ. ಈ ಮುಂದೆ ನೀವು ನೋಡ್ತಾ ಇರೋಂಥ ಚಿಕ್ಕ ಲೇಕು ವಾಟರ್ ಪೂರ್ತಿ ಕಂಪ್ಲೀಟ್ ಆಗಿ ಫ್ರೋಸ್ ಆಗಿದೆ. -15 ಡಿಗ್ರಿ ಇರೋದ್ರಿಂದ ಕಂಪ್ಲೀಟ್ ಫ್ರೋಸ್ ಆಗಿದೆ ನೋಡಿ. ఏరియా అంట. ಸೊ ಫೈನಲ್ ಆಗಿ ಬ್ಲ್ಯಾಕ್ ಡ್ರ್ಯಾಗನ್ ಕ್ಯಾನಿಯನ್ ಇರೋ ಪ್ಲೇಸ್ಗೆ ಬಂದಾಯ್ತು. ಇಲ್ಲಿ ನಾವೀಗ ನೋಡ್ತಾ ಇರೋಂಥ ಪ್ಲೇಸು ಬ್ಲ್ಯಾಕ್ ಡ್ರ್ಯಾಗನ್ ಕ್ಯಾನಿಯನ್. ಇಲ್ಲಿ ಯಾಕೆ ಬ್ಲ್ಯಾಕ್ ಡ್ರ್ಯಾಗನ್ ಕ್ಯಾನಿಯನ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಒಬ್ಬ ಆರ್ಟಿಸ್ಟು ಇಲ್ಲಿ ಗೋಡೆಗಳ ಮೇಲೆ ಬ್ಲ್ಯಾಕ್ ಡ್ರ್ಯಾಗನ್ ನ ಬರ್ದಿದ್ದಾರೆ. ಜೊತೆಗೆ ಈ ಬ್ಲ್ಯಾಕ್ ಡ್ರ್ಯಾಗನ್ ಕ್ಯಾನಿಯನ್ ಕೆಳಗಡೆ ನಾವು ಹೋಗ್ಬಹುದು. ಅಲ್ಲಿ ನಾವು ವಾಕ್ ಕೂಡ ಮಾಡ್ಬೋದು. ನಮ್ಮ ಡೆಸ್ಟಿನೇಷನ್ ಲಾಸ್ ವೇಗಸ್ ಆಗಿರೋದ್ರಿಂದ ಜೊತೆಗೆ ಇದು ಪಕ್ಕದಲ್ಲೇ ರೋಡ್ ಪಕ್ಕದಲ್ಲೇ ಇದ್ದಿದ್ದು. ಸೊ ಈ ವ್ಯೂ ಪಾಯಿಂಟ್ ನಾವು ಕವರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಸ್ಟಾಪ್ ಕೊಟ್ವಿ. ನೋಡಿ, ಈ ತರ ಕಾಣಿಸುತ್ತೆ ಕಂಪ್ಲೀಟ್ ಆಗಿ. ಈ ಕ್ಯಾನಿಯನ್ ಈ ತರ ಇದೆ. ಹೆಡ್ಗೆ ಬ್ಲ್ಯಾಕ್ ಡ್ರ್ಯಾಗನ್ ಕ್ಯಾನಿಯನ್.
ನೋಡ್ತಾ ಇರೋದು ಈ ಕ್ಯಾನಿಯನ್ಸಲ್ಲಿ ಸೂರ್ಯ ಮತ್ತು ಚಂದ್ರ ಒಂದೇ ಫ್ರೇಮಲ್ಲಿ ಸಿಗ್ತಾ ಇದ್ದಾನೆ ನೋಡಿ. ಚಂದ್ರ ಇಲ್ಲಿದ್ದಾನೆ, ಸೂರ್ಯ ಇವಾಗ ತಾನೇ ಈ ಕ್ಯಾನಿಯನ್ಗಳಲ್ಲಿ ಹುಟ್ತಾ ಇದ್ದಾನೆ. ಈ ಕ್ಯಾನಿಯನ್ ಬ್ಯೂಟಿ ಕಾಣಿಸೋದು ಯಾವಾಗಪ್ಪ ಅಂತ ಹೇಳಿದರೆ ಸೂರ್ಯ ಕ್ಯಾನಿಯನ್ ಮೇಲೆ ಬಿದ್ದಾಗ ನೋಡಿ. ಸೂರ್ಯ ಈ ಕಡೆಯಿಂದ ಬರ್ತಾ ಇದ್ದಾನೆ, ನಮ್ಮ ಕಾರ್ ಈ ಕಡೆ ಇದೆ, ಸೂರ್ಯ ಇಲ್ಲಿ, ಮೇನ್ ರೋಡ್ ಇಲ್ಲಿದೆ, ಸ್ನೋ ಬಿದ್ದಿದೆ, ಫುಲ್ ಕಂಪ್ಲೀಟಾಗಿ ಐಸ್ ಆಗಿ ಎಲ್ಲ ಗಡ್ಡೆ ಥರ ಆಗಿದೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಮೂನ್ ಇನ್ನೇನೋ ಹೋಗ್ಬಿಡ್ತಾನೆ. ಕ್ಯಾನಿಯನ್ಸ್ ಬ್ಯೂಟಿ ಈ ಥರ ಇದೆ ನೋಡಿ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಕ್ಲೌಡ್ ಇದೆ. ಆ ದೊಡ್ಡ ಕ್ಲೌಡು ಕೆಳಗಡೆನೆ ಕುತ್ಕೊಂಡಾಗಿದೆ. ಈಗ ಇರೋದು ಉಟಾ ಸ್ಟೇಟಲ್ಲಿ. ಈ ಅಮೆರಿಕಾದಲ್ಲಿ ಉಟಾ ಅನ್ನೋ ಸ್ಟೇಟಲ್ಲಿ ನೋಡಿ, ಈ ಸ್ಟೇಟಲ್ಲಿ ಕಂಪ್ಲೀಟಾಗಿ ಬರೀ ಕ್ಯಾನಿಯನ್ಸೇ ಇರುತ್ತೆ. ಕ್ಯಾನಿಯನ್ಸ್ ಬಿಟ್ಟು ಯಾವುದೇ ರೀತಿ ಮರಗಳೇನೋ ಇರಲ್ಲ. ಇದನ್ನ ಕಂಪ್ಲೀಟ್ ಡೆಸರ್ಟ್ ಅಂತಲೇ ಹೇಳ್ಬೋದು, ಆ ಥರ ಇರುತ್ತೆ. ನೀವು ನೋಡ್ತಾ ಇದ್ರಲ್ಲ ಈಗ ನೋಡಿ, ಆ ಕ್ಯಾನಿಯನ್ಸು ಮಳೆ ಬಿದ್ದು 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 ಲೇಯರ್ಸ್ ಆಗಿ ಎಷ್ಟೋ ವರ್ಷಗಳ ಕಾಲ ತಗೊಂಡು ಅದು ಕನ್ವರ್ಟ್ ಆಗಿರೋದು. ಹತ್ರದಿಂದ ನೋಡೋದಕ್ಕೆ ಈ ಥರ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾವು ಮನೇಲಿ ಇದ್ದು ಬೇಜಾರಾದಾಗ ಈ ಥರ ಹೊರಗಡೆ ಬಂದು ನೋಡ್ಬೇಕಂತ ಹೇಳಿದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಲೊಕೇಶನ್ಸು ಅಮೇರಿಕಾದಲ್ಲಿ ತುಂಬ ಇದೆ. ನ್ಯಾಷನಲ್ ಪಾರ್ಕ್ಸ್ ಅಂತೂ ತುಂಬ ಇದೆ. ಸೊ ಅದರಲ್ಲಿ ಈ ಉಟಾ ಪ್ಲೇಸ್ ಕೂಡ ಒಂದು. ನಿಮಗೆ ಯಾರಿಗಾದ್ರೂ ಈ ಪ್ಲೇಸು ನಿಮಗೆ ನೋಡಬೇಕು ಅನಿಸಿದ್ರೆ ಅವಾಗವಾಗ ವಿಸಿಟ್ ಮಾಡಿ ಒಂದ್ಸರಿ. ವಿಂಟರಲ್ಲೂ ವಿಸಿಟ್ ಮಾಡ್ಬೋದು. ವಿಂಟರಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆ ಬೆಟ್ಟಗಳಿಗೆಲ್ಲ ಕಂಪ್ಲೀಟ್ ಸ್ನೋ ಕವರ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸಮ್ಮರಲ್ಲಿ ಕಂಪ್ಲೀಟು ಸಣ್ಣಿರುತ್ತೆ, ತುಂಬ ಹಾಟ್ ಇರುತ್ತೆ. ಇವತ್ತು ಟೆಂಪ್ರೇಚರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ -2 ಡಿಗ್ರಿ ಆ ಥರ ಇದೆ. ಆದ್ರೂ ತುಂಬ ನೇಚರು ತುಂಬ ಸಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ಕುಕ್ ಕೂಡ ಮಾಡ್ಕೋಬೋದು. ಕ್ಯಾಂಪಿಂಗ್ ಮಾಡೋರಾದರೆ ಕ್ಯಾಂಪಿಂಗ್ ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದಿರೋರು ಕ್ಯಾಂಪಿಂಗ್ ಕೂಡ ಮಾಡ್ಕೋಬೋದು. ಇಲ್ಲಿ ಹೋಟೆಲ್ಲು, ಲಾಡ್ಜಿಂಗು ಮತ್ತು ಗ್ಯಾಸ್ ಸ್ಟೇಷನು ಎಲ್ಲ ಹತ್ರ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಲೊಕೇಶನು. ನೀವು ಯಾರಾದರೂ ಈ ಕಡೆ ವಿಸಿಟ್ ಮಾಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್, ಹೇಗಿತ್ತು ಈ ಉಟಾ ಸ್ಟೇಟಲ್ಲಿ ಅಂತ. ಫೈನಲ್ ಆಗಿ ನಾವು ಲಾಸ್ ವೇಗಸ್ ಅನ್ನ ತಲುಪಿದ್ದೀವಿ. ಹೋಟೆಲ್ಗೆ ರೀಚ್ ಆಗಿ ಆಯಿತು. ಸೊ ಈಗ ನಾವು ರೆಸ್ಟ್ ಮಾಡಿ ನಾಳೆಯಿಂದ ನಿಮಗೆ ಒಳ್ಳೆ ಕಂಟೆಂಟ್ ಅನ್ನ ತೋರಿಸ್ತೀನಿ. ಜೊತೆಗೆ ಲಾಸ್ ವೇಗಸ್ ಪ್ರತಿದಿನ ನಾವು ತೋರಿಸ್ತೀವಿ.
ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇದರಿಂದ ನಾವು ಅಪ್ಲೋಡ್ ಮಾಡೋ ಹೊಸ ಹೊಸ ಲಾಸ್ ವೇಗಸ್ ವಿಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪುತ್ತೆ. ಲಕ್ಷ ಲಕ್ಷ ಕಳ್ಕೊಳ್ಳೋರು ಜಾಸ್ತಿ, ಯಾಕಂದರೆ ಇಲ್ಲಿ ವೆಗಾಸಲ್ಲಿ ಕಸಿನೋ ಎಷ್ಟು ಫೇಮಸ್ ಅಂತ